ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಪ್ರಾಥಮಿಕ ಘಟ್ಟದ ಬಗ್ಗೆ ಹೇಳಿದೆ. ಈಗ 35ರಿಂದ 45, 50 ಘಟ್ಟದ ಬಗ್ಗೆ ನಾವು ಆಲೋಚನೆ ಮಾಡೋಣ. ಯೋಚನೆ ಮಾಡಿ ನೋಡಿ. ಈಗಾಗಲೇ ಮದುವೆ ಆಗಿದೆ, ಮಕ್ಕಳಾಗಿದ್ದಾವೆ, ಜೀವನದಲ್ಲಿ ಜವಾಬ್ದಾರಿ ಬಂದಿದೆ, ಮೈ ಮೇಲೆ ಕೊಂಚ ಸಾಲವೂ ಇದೆ. ಈ ಸಾಲವನ್ನು ನಮ್ಮ ವೃದ್ಧಾಪ್ಯದ ಸಮಯದಲ್ಲಿ ತೀರಿಸಬೇಕೋ ತೀರ್ಸೋಕ್ಕಾಗಲ್ವೋ ಅನ್ನುವಂಥ ಆಲೋಚನೆ ಮಾಡಬೇಕಾದ ಸಮಯ ಇದು. ಅಂದರೆ ನಿಮ್ಮ ಔದ್ಯೋಗಿಕ ಬದುಕಿನ ಪರಾಕಾಷ್ಠೆ ಇದು. ಈಗ ನೀವು ಎಷ್ಟು ಮಾಗಿರ್ತೀರೋ ಅಷ್ಟು ಸೊಗಸಾಗಿ ನೀವು ನಿಮ್ಮ ವೃದ್ಧಾಪ್ಯವನ್ನು ಕಳೀಲಿಕ್ಕೆ ಸಾಧ್ಯ ಆಗುತ್ತೆ. ಏನಾಗುತ್ತೆ, 35ರಿಂದ 50 ಪ್ರಾಯದಲ್ಲಿ ನೀವು ನಿಮ್ಮ ಮಕ್ಕಳ ಎಜುಕೇಷನನ್ನು ಮಾಡಿಸ್ಬೇಕಾಗತ್ತೆ. ಇದ್ರ ಕುರಿತಾಗಿ ನಾನು ವಿಶ್ಲೇಷಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಆದರೆ ಈಗ ಅದರ ಪ್ರಾಥಮಿಕ ಘಟ್ಟವನ್ನು ಹೇಳ್ತಾ ಹೋಗ್ತೇನೆ. ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ನಾವು ಕಟ್ಟೋ ಫೀಸ್ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದಿಲ್ಲ. ಮಕ್ಕಳು ಬೆಳೀತಾ ಹೋಗ್ತಾರೆ, ಖರ್ಚುಗಳು ಜಾಸ್ತಿ ಆಗ್ತದೆ, ಕುಟುಂಬದ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತದೆ, ಆದಾಯದ ಮಿತಿ ಅಷ್ಟೇ ಇದೆ, ಮರೆಯಬೇಡಿ. 21ರಲ್ಲಿ 35 ಪ್ರಾಯ ಏನಿದೆ, ಆ ಪ್ರಾಯದಲ್ಲಿ ನಮ್ಮಲ್ಲಿ ಕಮಿಟ್ಮೆಂಟ್ಗಳಿರಲಿಲ್ಲ, ಕೈ ತುಂಬ ದುಡ್ಡು ಬರೋದು. ಆದರೆ 35ರಿಂದ 45, 50 ಪ್ರಾಯ ಇದೆಯಲ್ಲ, ಈಗ ಸಣ್ಣ ಪುಟ್ಟ ಕಮಿಟ್ಮೆಂಟ್ಗಳಿದೆ ಹಾಗೂ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಇದೆ. ಈ ಎರಡನ್ನು ತೂಗಿಸಿಕೊಂಡು ಭಾಳ ಸೊಗಸಾಗಿ ಜೀವನ ಮಾಡುವಂಥ ಆಲೋಚನೆ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯವಾದದ್ದು. ಅದನ್ನು ನಮ್ಮ ಶ್ರೀಮಂತಿಗೆ ಕರ್ಕೊಂಡು ಹೋಗುವಂಥದ್ದು. ಏಕೆಂದರೆ ಆಗ ನಮ್ಮಲ್ಲಿ ಎಳಸ್ತನ ಇರಲ್ಲ, ಮಾಗಿರುವ ಬದುಕು, ಅನುಭವ ಕಂಡಂಥ ಬದುಕು, ಜೊತೆಗೆ ಕುಟುಂಬದ ಸದಸ್ಯರು ಜಾಸ್ತಿ ಆಗಿರ್ತಾರೆ, ಅವರು ಬೆಳೀತಾ ಇರ್ತಾರೆ. ಅದು ಹೇಗೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮಗೆ ವಿಶ್ಲೇಷಿಸಿ ಹೇಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.